ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪಟ್ಟಣದಲ್ಲಿ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ. ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ವಿಜಯಪುರ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಶನಿವಾರ ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಗಸ್ಟ್ 9ರಂದು ತಾಳಿಕೋಟೆ ಅನುಗ್ರಹ ಹಾಸ್ಪಿಟಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರಕ್ಕೆ ಚಾಲನೆ ನೀಡಿ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಖ್ಯಾತ ಉದ್ಯಮಿ ಸಮಾಜ ಸೇವಕ ಅಯ್ಯೂಬ್ ಮನಿಯಾರ್ ಅವರು ಮಾತನಾಡಿ, ಕಳೆದ 12 ವರ್ಷಗಳಿಂದ ನನ್ನ ತಂದೆ ತಾಯಿಯ ಸ್ಮರಣಾರ್ಥವಾಗಿ ಇಂತಹ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತಿದ್ದೇನೆ. ಇದರಲ್ಲಿ ನನ್ನ ರಾಜಕೀಯ ಉದ್ದೇಶವಾಗಲಿ ಸ್ವಾರ್ಥವಾಗಲಿ ಇಲ್ಲ. ಕೇವಲ ಬಡವರ ಸೇವೆಯನ್ನ ಮಾಡುವ ಮೂಲಕ ನನ್ನ ತಂದೆ ತಾಯಿಗಳನ್ನು ಅವರಲ್ಲಿ ಕಾಣುವ ಒಂದು ಪ್ರಯತ್ನವನ್ನು ನಾನು ಮಾಡುತ್ತಿದ್ದೇನೆ. ನನಗೆ ಈ ಸೇವೆಯಲ್ಲಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರ ಸಹಕಾರ ಬಹಳಷ್ಟು ಇದೆ. ಅದನ್ನು ನಾನು ಎಂದೂ ಮರೆಯುವುದಿಲ್ಲ. ಈ ಶಿಬಿರದಲ್ಲಿ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದವರನ್ನ ಸಂಪೂರ್ಣ ಉಚಿತವಾಗಿ ಕರೆದುಕೊಂಡು ಹೋಗಿ ಅನುಗ್ರಹ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಮತ್ತೆ ಅವರನ್ನ ಅವರ ಮನೆಗಳಿಗೆ ತಂದು ಬಿಡುವ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದೇನೆ ಎಂದರು. ಇಂದಿನ ಶಿಬಿರದ ನೇತ್ರ ತಪಾಸಣೆಯಲ್ಲಿ ಸುಮಾರು 256 ಜನ ನೇತ್ರ ತಪಾಸಣೆ ಮಾಡಲಾಗಿದ್ದು, ಅದರಲ್ಲಿ 103 ಜನರನ್ನ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು. ಈ ಶಿಬಿರದಲ್ಲಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ತಜ್ಞ ವೈದ್ಯರು ತಪಾಸಣೆ ನಡೆಸಿದರು. ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಲೋಟಸ್ ಕಾಲೇಜಿನ ವಿದ್ಯಾರ್ಥಿಗಳು ಸಹಾಯಕರಾಗಿ ಕಾರ್ಯನಿರ್ವಹಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಸಮಾಜದ ಗಣ್ಯರಾದ ರೋಷನ್ ಡೋನಿ, ಎಎಂ ಮೈತ್ರಿ, ಕಾಸಿಂ ಅಲಿ, ಮನ್ಸೂರ್ ಮೈನುಕೋರ್ತಿ, ಶಫೀಕ್ ಇನಾಮ್ದಾರ್, ದಾದಾ ಎತ್ತಿನಮನಿ, ಆಫ್ತಾಬ್ ಮನಿಯಾರ್, ಸದ್ದಾಂ ಗುರುಗುಂಟ, ಬಾಬಾ ಏಕಿನ್, ಮೆಹಬೂಬ್ ಏಕಿನ್, ಶ್ರೀಮತಿ ಪಾರ್ವೀನ್ ಮನಿಯಾರ್, ನೂರ್ ನಮಾಜ್ ಕಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ದೇನೆ. ನಾನು ಈ ಕೆಲಸವನ್ನು 12 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೇನೆ. ಮಾಡುವ ಪುಣ್ಯ ಕೆಲಸ ಭಾಳಿತ್ತು. ಆದರೆ ಈ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ನಾನು ಮಾಡಲು ಇಷ್ಟಪಟ್ಟಿದ್ದು, ಭಾಳಷ್ಟು ಜನರು ತನ್ನ ತಂದೆ ತಾಯಿಯವರಿಗೆ ಆಪರೇಷನ್ ಮಾಡಲಾರ್ದ ನೋಡಿದ್ದೆ. ಕೆಲವು ಗಂಡಂದಿರು ತನ್ನ ಹೆಂಡತಿಗೆ ಆಪರೇಷನ್ ಮಾಡಲಾರ್ದ ನೋಡಿದ್ದೆ. ಅದಕ್ಕೆ ನಾನು ಈ ಪುಣ್ಯದ ಕೆಲಸ ಮಾಡಬೇಕನ್ನೋದು ತೀರ್ಮಾನ ತಗೊಂಡೆ. ನಾನು ಶಸ್ತ್ರಚಿಕಿತ್ಸೆ ಮಾಡ್ತಾ ಬಂದಿದ್ದು 12 ವರ್ಷ ಮೊದಲ 30 ಜನರಿಗೆ. ಈಗ ಬಂದು 300 ಅಥವಾ 200 ಜನರಿಗೆ ಈಗ ಶಸ್ತ್ರಚಿಕಿತ್ಸೆ ತಲುಪಿದೆ. ಅಂದಾಜು ಈಗ ತಾಳಿಕೋಟೆಯಲ್ಲಿ 9ನೇ ತಾರೀಕು ಈ ಕಣ್ಣಿನ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಪೇಷಂಟ್ ಆಪರೇಷನ್ ಸಿಲೆಕ್ಟ್ ಮಾಡೋದು 100 ಜನರಿಗೆ, ಆದರೆ ತಪಾಸಣೆ ಆಗೋದು 200 ಜನ ಅಥವಾ 250 ಜನ ಆಗ್ತಾ ಇದೆ. ಅದರಲ್ಲಿ ಬಡವರಿಗೆ ಆಪರೇಷನ್ ಮಾಡ್ತಾ ಇದ್ದೇವೆ. ನಾನು ಈ ಬಡವರಿಗೆ ಆಪರೇಷನ್ ಮಾಡ್ತಾ ಇದ್ದಿದ್ದು ಏನು ರಾಜಕೀಯ ಉದ್ದೇಶ ಇಲ್ಲ ಮತ್ತು ಬೇರೆ ಏನೂ ಉದ್ದೇಶವೂ ಇಲ್ಲ. ನಾನು ಮಾಡ್ತಾ ಇದ್ದಿದ್ದು ಈ ಆಪರೇಷನ್ ಮಾಡಿಕೊಂಡವರು ನನ್ನ ತಾಯಿ ತಂದೆಗೆ ಆಶೀರ್ವಾದ ಮಾಡಲಿ ಅನ್ನೋದು ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ. ಬೇರೆ ನಂದು ಏನೂ ಉದ್ದೇಶ ಇಲ್ಲ. ಯಾವ ಆಸ್ಪತ್ರೆ ಕೂಡ ಮಾಡ್ತಾ ಇದ್ರು? ನಾನು ಇಲ್ಲಿಂದ ಅವರಿಗೆ, ನಮ್ಮ ತಾಯಿಂದರಿಗೆ, ಅಕ್ಕ ತಂಗಿಯವರಿಗೆ ಮನೆಯಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿ ಚೆಕಪ್ ಮಾಡಿ ಅವರಿಗೆ ಊಟ ನಾಷ್ಟ ಉಚಿತವಾಗಿ ಕೊಟ್ಟು ಬಿಜಾಪುರಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಆಪರೇಷನ್ ಮಾಡಿಸಿ ಹೊಳ್ಳಿ ಅನುಗ್ರಹ ಆಸ್ಪತ್ರೆಯಿಂದ ವಾಪಸ್ ಕರೆತರುವುದು ಜಿಮ್ಮೆದಾರಿ ತಗೊಂಡಿದ್ದೇನೆ. ನನಗೆ ಈ ಕೆಲಸದಲ್ಲಿ, ಈ ಪುಣ್ಯ ಕಾರ್ಯದಲ್ಲಿ ನಮ್ಮ ಪ್ರಭುಗಳ ಲಿಂಗದಳ್ಳಿ ಚಪ್ಪನೂರವರು ಅವರ ಸಹಾಯ ಹಸ್ತನೂ ಭಾಳ ಇದೆ. ಅವರು ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ಅವರು ಋಣ ತೀರಿಸಲಿಕ್ಕೆ ನನಗೂ ಆಗೋದಿಲ್ಲ. ಕೆಲವೊಂದು ಟೈಮೆ ನನಗೆ ಆಸ್ಪತ್ರೆಗೆ ಹೋಗಲು ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ನಾವು ಬರೋದನ್ನು ಅವರು ಊಟ ಕೊಟ್ಟಿದ್ದು ಉದಾಹರಣೆಯೂ ಇದೆ. ಅವರು ಪೇಷಂಟ್ಗಳಿಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಉಪಕಾರ ಇದರಲ್ಲಿ ಭಾಳ ಇದೆ. ನಾನು ಈಗ ಹೆಚ್ಚಿಗೆ ಹೇಳಲು ಇಷ್ಟಪಡೋಂಗಿಲ್ಲ ಅವ್ರ ಬಗ್ಗೆ. ಮುಂದೆ ಬರೋದಿನಲ್ಲಿ ಅವ್ರಿಗೂ ಸಾರ್ವಜನಿಕರು ಅವರು ರಾಜಕೀಯದಲ್ಲಿ ಬರುವುದು ಇಷ್ಟ ಮಾಡಿದ್ದಾರೆ. ಸಮಯ ಸಂದರ್ಭ ಬಂದರೆ ಅವ್ರ ಉಪಕಾರ ನಿಮ್ಮೆಯಾಗಿರೋದು ನಮ್ಮೆಯಾಗಿರೋದೆ. ಒಂದು ಸಮಯ ಸಂದರ್ಭ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕನ್ನೋದು ಒಂದು ಇದರಿಂದ ನಾನು 2 ಮಾತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎರಡನೇದು, ನಾನು
ರಂಜಾನ್ ತಿಂಗಳಲ್ಲಿ ಕಿಟ್ ಕೊಡ್ತಾ ಇದ್ದೇನೆ ಹಬ್ಬ ಆಚರಿಸಲಿಕ್ಕೆ. ಬಡವರು ಹಬ್ಬ ಮಾಡಿದರೆ ಹಬ್ಬ ಮಾಡಿದಾಗ ನಾ ತಿಳ್ಕೊಂಡಿದ್ದೆ. ಈಗ ಬಡವರು ಈ ತಾಯಿ ತಂಗಿಯರು ಅಕ್ಕ ತಂಗಿಯರು ಇಲ್ಲಿ ಬಂದಿದ್ದಾರೆ. ಅವರು ಆಪ್ರೇಷನ್ ಮಾಡ್ಕೊಂಡು ಸಂತೋಷದಿಂದ ತಾಯಿ ತಂದೆಗೆ ಆಶೀರ್ವಾದ ಮಾಡೋದು ಸಾಕು. ಕೆಲವೊಂದು ಉದಾಹರಣೆ ನಾನು ನೋಡಿದ್ದೀನಿ. ಯಾರು ಆಪ್ರೇಷನ್ ಮಾಡ್ಕೊಂಡಾರ ಅಕಲ್ಪಿ ನನಗೆ ಬಾಜಾರದಾಗ ಬಿಟ್ಟಾದ್ರೆ ನನ್ನ ಹಣಿಗೆ ಮೂತು ಕೊಟ್ಟಿದ್ದು ಉದಾಹರಣೆ ಭಾಳ ಅದಾವೆ. ಅಷ್ಟೇ ಸಾಕು ನನಗೆ, ಅದಕ್ಕಿಂತ ಸಂತೋಷ ನನಗೇನು ಬೇಕಾಗಿಲ್ಲ. ಇದ್ರ ಜೊತೆ ನೀವು ಏನೇನು ಫ್ರೀ ಕೊಡಾಕತ್ತೀರಿ? ಏನು ಚಸ್ಮಾ ಚಿಕಿತ್ಸೆ? ಈಗ ಯಾರು ಚಸ್ಮಕ್ಕೆ ಆಹಾರಗೊಂಡಿರ್ತಾರೋ ಅವ್ರಿಗೆ ಚಸ್ಮಾ, ಯಾರು ಆಪ್ರೇಷನ್ ಆಹಾರಗೊಂಡಿರ್ತಾರೆ ಅವ್ರಿಗೆ ಆಪ್ರೇಷನ್ ಮಾಡಿದ್ದೀವಿ. ಡೋರ್ ಟು ಡೋರ್ ಕರ್ಕೊಂಡು ಬರುವಂಥದ್ದು ವ್ಯವಸ್ಥೆ ಮಾಡಿದ್ದೇನೆ. ಮತ್ತು ಅದು ಅವರಿಗೆ ಇನ್ನೂವರೆಗೆ ನನಗೆ ಯಾವ ಕಂಪ್ಲೇಂಟು ಬಂದಿಲ್ಲ. ನಮಗೆ ಇಂಥ ತ್ರಾಸಾಗಿದೆ ಅಂತ ಇನ್ನೂವರೆಗೆ 12 ವರ್ಷದಿಂದ ನನಗೆ ಯಾರೂ ಹೇಳಿಲ್ಲ. ಮತ್ತು ನಾನು ಈ ಕೆಲಸದಲ್ಲಿ ನನಗೆ ಭಾಳಷ್ಟು ತಾಳಿಕೋಟೆ ಪಟ್ಟಣದಲ್ಲಿ ಮತ್ತು ಮಂಜುಳ ಪಟ್ಟಣದಲ್ಲಿ ಭಾಳ ದೋಸ್ತರು ಅಂತ ಸರ್ಕಾರ ಸಹಾಯ ಮಾಡಿದ್ದಾರೆ. ಅವರು ಹೆಸರು ನೋಂದಾಯಿಸಬೇಕಾದ್ರೆ ಅವ್ರಿಗೆ ಪದ್ಧತಿ ಬಂದವರಿಗೆ ರೆಸ್ಪೆಕ್ಟ್ ಕೊಟ್ಟು ನಂಬರ್, ಫೋಟೋ, ಆಧಾರ್ ಕಾರ್ಡ್ ತೊಗೊಂಡು ಅವ್ರ ಹೆಸರು ನೋಂದಾಯಿಸ್ಕೊಂಡಿದ್ದಾರೆ. ಅವ್ರದ್ದು ಸಹಾಯ ಈ ಕೆಲಸದಲ್ಲಿ ಭಾಳ ಇದೆ. ಅಲ್ಲಾನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅಲ್ಲ ಅವರು ಈ ಕೆಲಸದಲ್ಲಿ ಕೆಲಸ ಮಾಡಿದ